ಭಾರತೀಯ ಜನತಾ ಪಾರ್ಟಿ ಕಳೆದ ಸ್ವತಂತ್ರ ಸಿಕ್ಕ ನಂತರ ಇಲ್ಲಿವರೆಗೆ ಸಾಕಷ್ಟು ದೇಶದ ಕಟ್ಟಕಡೆಯ ಮನಸ್ಸಿನಿಗೆ ಒಂದು ನ್ಯಾಯವನ್ನು ಕೊಡಬೇಕು, ಭಾರತ ಮಾತೆಯನ್ನು ಜಗತ್ತಿನಲ್ಲಿ ಮೊದಲನೇ ಸ್ಥಾನಕ್ಕೆ ತರಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಟುಕೊಂಡು ಕೆಲಸ ಮಾಡ್ಕೊತ ಬಂದಿರುವಂಥ ಪಕ್ಷ ಇದು. ಇವತ್ತು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಪ್ರಜಾಪ್ರಭುತ್ವದಲ್ಲಿ ಸಕ್ರಿಯ ಸದಸ್ಯರನ್ನು ಹೊಂದಿರುವಂಥ ದೇಶದಲ್ಲಿ 10 ಕೋಟಿ ಜನ, ರಾಜ್ಯದಲ್ಲಿ 1 ಕೋಟಿ ಜನರನ್ನು ಸದಸ್ಯರನ್ನಾಗಿ ಹೊಂದಿರುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನಾವು ಒಟ್ಟಾರೆ ಹೇಳುವಂಥದ್ದು, ಒಬ್ಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ತಾವೊಬ್ಬರೇ ಸ್ವಚ್ಛತೆಯಿಂದ ಇರುವಂಥವರು, ಉಳಿದವರೆಲ್ಲ ಬೇರೆ ಬೇರೆ ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ನಮ್ಮ ಪಕ್ಷದ ಹಿರಿಯರ ಮತ್ತು ಶಾಸಕರ, ಲೋಕಸಭಾ ಸದಸ್ಯರ, ಸಚಿವರ ಬಗ್ಗೆ ಕೀಳು ಮಟ್ಟದಾಗಿ ಮಾತಾಡುವಂಥ ಸಂಪ್ರದಾಯವನ್ನು ಹಾಕೊಂಡು ಬಂದಿದ್ದಾರೆ. ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು, ಇಲ್ಲಿವರೆಗೆ ಒಬ್ಬ ಆಡಳಿತ ಪಕ್ಷದಲ್ಲಿರುವಂಥವರು, ಪಕ್ಷದ ನಮ್ಮ ನಾಯಕರ ಬಗ್ಗೆ ಅಭಿಮಾನ ಇರುವಂಥವರು ಬೇರೆ ಪಕ್ಷದಲ್ಲಿರುವಂಥವರ ಅವರು ತಪ್ಪು ದಾರಿಗೆ ಬಂದಾಗ, ನ್ಯಾಯಯುತವಾಗಿ ನಡ್ಕೊಳ್ಳದೇ ಇದ್ದಾಗ ಧ್ವನಿ ಎತ್ತುವಂಥದ್ದು ವಿರೋಧ ಪಕ್ಷದಲ್ಲಿದ್ದಂಥವ್ರು ಮತ್ತು ಆಡಳಿತ ಪಕ್ಷದಲ್ಲಿದ್ದಾಗ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಅದನ್ನೆಲ್ಲ ಬಿಟ್ಟು ಕಳೆದ ಈ ಚುನಾವಣೆಯ ಹಿನ್ನೆಲೆಯಲ್ಲಿ ಅವರು ನಡೆದು ಬಂದ ದಾರಿ, ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೆ, ನಾನು ಎಲ್ಲರಿಗಿಂತ ಮೊದಲೇ ಆಗಿದ್ದೆ, ಅದಾಗಿದ್ದೆ ಇದಾಗಿದ್ದೆ ಅನ್ನುವಂಥದ್ದನ್ನು ಎಲ್ಲಿ ಹೋದಲ್ಲಿ ಬಂದಲ್ಲಿ ಕಳೆದ 20 ವರ್ಷದಿಂದ ಅದನ್ನೇ ಹೇಳ್ಕೊತ ಬಂದಿದ್ದಾರೆ. ನಿಜ, ಅದು ಬೇರೆದವರ ತ್ಯಾಗದಿಂದ ಆ ಸ್ಥಾನ ಸಿಕ್ಕಿದೆ ಅನ್ನುವಂಥದ್ದನ್ನು ಅವ್ರು ಮರಿಬಾರ್ದು. ವಿಜಯ ಸಂಕೇಶ್ವರ್ ಅವರ ಅಪಕ್ಷದಲ್ಲಿದ್ದಾಗ ನನ್ನ ಕೆಲಸದ ಒತ್ತಡದಿಂದ ಬೇರೆದವ್ರು ಮಾಡಿ ಅನ್ನುವಂಥದ್ದನ್ನು ಅವತ್ತಿನ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂಥ ಬಸವರಾಜ ಪಾಟೀಲ್ ಸೇಡಂ ಅವರು, ಆಯಿತು ವಿಜಯ ಸಂಕೇಶ್ವರ್ ಸೀನಿಯರ್ ಇದ್ದಾರೆ, ಅವರು ತಾವಾಗಲೇ ಬೇಡ ಅಂದಾಗ ಆ ಸ್ಥಾನ ದೊರೆತಿರುವಂಥದ್ದು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಜೊತೆ ಕೆಲಸ ಮಾಡುವಂಥ ಸೌಭಾಗ್ಯವನ್ನು ತಂದು ಕೊಟ್ಟಿರುವಂಥದ್ದು, ನಾವು ಅದಕ್ಕೊಂದು ಅಭಿಮಾನವನ್ನು ವ್ಯಕ್ತಪಡಿಸ್ತೇವೆ. ಆದರೆ ಕೇವಲ 10 ತಿಂಗಳ ಅವಧಿಯಲ್ಲಿ ಒಂದು ಟೆಕ್ಸ್ಟೈಲ್ ಸಚಿವರಾಗಿ, ಒಂದು MOS ರೈಲ್ವೆ ಆಗಿ 10 ತಿಂಗಳಕ್ಕೇ ಮುಗೀತು. ಯಾಕೆ ಮುಗೀತು? ಒಳ್ಳೆಯ ಆಡಳಿತವನ್ನು ಕೊಡದೇ ಇರೋದ್ರ ಸಲಾಗಿ ಅವ್ರ ಮುಂದೆ ಕಂಟಿನ್ಯೂ ಆಗದೇ ಇರುವಂಥದ್ದು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಿರುವಂಥದ್ದು. ಈ ಪಕ್ಷ ನಿಷ್ಠೆ, ನಾ ಪಕ್ಷಕ್ಕಾಗಿ ಇನ್ನೂ ಸರ್ವಸ್ವವನ್ನು ಕೊಡ್ತೀನಿ ಅನ್ನುವಂಥವ್ರು ತಮಗೆಲ್ಲ ನೆನಪಿರ್ಬೋದು, ಒಂದು ಅಣ್ವಸ್ತ್ರದ ಬಗ್ಗೆ ಒಂದು ವೋಟಿಂಗನ್ನು ಕ್ಯಾಬಿನೆಟ್ದಲ್ಲಿ ಪಾರ್ಲಿಮೆಂಟ್ದಲ್ಲಿ ಬಂದಾಗ ಅವತ್ತಿನ ನಮ್ಮ ಪಕ್ಷದಲ್ಲಿರುವಂಥ ಹಿರಿಯರಾದ ಮಂಜುನಾಥ್ ಕೊಣ್ಣೂರು ಅವರು ಇರ್ಬೋದು, ಅಥವಾ ಹಿಂದಿನ ಅವತ್ತಿನ MP ಆಗಿರುವಂಥ ಸಾಂಗ್ಲಿಯನ್ ಅವರಾಗಿರ್ಬೋದು, ಅಥವಾ ಹಿಂದಿನ ಲೋಕಸಭೆ ಸದಸ್ಯರು ಅವತ್ತಿನ ದಿವಸದಲ್ಲಿರುವಂಥ ಮಾರ್ಗ್ರೆಟ್ ಆಳ್ವಾ ಅವರಾಗಿರ್ಬೋದು, ಅವರೆಲ್ಲ ಅವತ್ತು ಪಕ್ಷವನ್ನು ಬಿಟ್ಟು ಯಾವ ಕಾರಣಕ್ಕೆ ಹೋದ್ರು, ಏನಾಯ್ತು ಅನ್ನುವಂಥ ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಅದೇ ಸಂದರ್ಭದಲ್ಲಿನೇ ಇವತ್ತಿನ ನಮ್ಮ ಶಾಸಕರು ಒಂದು ಕಾಲ ಹೊರಗಡೆ ಇಟ್ಟು ಅವತ್ತೇ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರುವಂಥ ಎಲ್ಲ ಕೆಲಸಗಳನ್ನು ಮಾಡಿದರು. ಅವತ್ತಿನ ನಮ್ಮ ಪಕ್ಷದ ಹಿರಿಯರು, ಕೇಂದ್ರ ಸಚಿವರಾಗಿರುವಂಥ ದಿವಂಗತ ಅನಂತಕುಮಾರ್ ಅವರು ಭಾಳಷ್ಟು ಅವರಿಗೆ ಕನ್ವಿನ್ಸ್ ಮಾಡಿ ಅವ್ರ ಡಿಮಾಂಡ್ಗಳನ್ನೆಲ್ಲ ಫುಲ್ಫಿಲ್ ಮಾಡಿ ಪಕ್ಷದಲ್ಲಿ ಇಟ್ಕೊಳ್ಳುವಂಥ ಕೆಲಸಗಳನ್ನಾಯಿತು. ಅವತ್ತೇ ಅವ್ರು ಒಂದು ಕಾಲ ಹೊರಗಡೆ ಇಟ್ಟು ಹೋಗಿರುವಂಥದ್ದು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.